ನಮಸ್ಕಾರ ಫ್ರೆಂಡ್ಸ್, SLU ಜಾಬ್ ಚಾನಲ್ಗೆ ಸ್ವಾಗತ. ಇಲ್ಲಿ ಇಸ್ರೋ ಕಡೆಯಿಂದ ಹೊಸ ನೇಮಕಾತಿ ನಡೀತಾ ಇದೆ. ಭಾರತೀಯ ಅಂತರಿಕ್ಷ ಸಂಶೋಧನಾ ಸಂಸ್ಥೆ ಅಂತ ಹೇಳಿ ಕೊಟ್ಟಿದ್ದಾರೆ. ಇದರಲ್ಲಿ ಒಟ್ಟು 16 ಹುದ್ದೆಗಳು ಖಾಲಿ ಇದ್ದು, ಅದರಲ್ಲಿ ಅಸಿಸ್ಟೆಂಟ್, ಅಡುಗೆಗಾರ, ಅಗ್ನಿಶಾಮಕ ಮತ್ತು ಲಘು ಮತ್ತು ಭಾರಿ ವಾಹನ ಚಾಲಕ ಹುದ್ದೆಗಳು ಖಾಲಿ ಇದೆ ಎಂದು ಅಧಿಸೂಚನೆಯಲ್ಲಿ ತಿಳಿಸಿರುತ್ತಾರೆ. ಅದೇ ರೀತಿ ಹುದ್ದೆಗಳ ವಿವರ ನೋಡೋಣ ಬನ್ನಿ ಫ್ರೆಂಡ್ಸ್. ಇಲಾಖೆಯ ಹೆಸರು ಭಾರತೀಯ ಅಂತರಿಕ್ಷ ಸಂಶೋಧನಾ ಸಂಸ್ಥೆ ಅಂತ ಹೇಳ್ಕೊಟ್ಟಿದ್ದಾರೆ. ಇದರಲ್ಲಿ ಒಟ್ಟು ವಿವಿಧ ಹುದ್ದೆಗಳು ಅಂತ ಹೇಳ್ಕೊಟ್ಟಿದ್ದಾರೆ. ಒಟ್ಟು 16 ಹುದ್ದೆಗಳು ಖಾಲಿ ಇರುತ್ತವೆ. ಅರ್ಜಿ ಸಲ್ಲಿಸುವ ಬಗೆ ಅಂತ ಕೊಟ್ಟಿದ್ದಾರೆ. ಆನ್ಲೈನ್ ನಲ್ಲಿ ಅರ್ಜಿ ಸಲ್ಲಿಸಬಹುದಾಗಿರುತ್ತದೆ. ಉದ್ಯೋಗ ಸ್ಥಳ ಭಾರತದಾದ್ಯಂತ ಆಗಿರುತ್ತದೆ. ಅದೇ ರೀತಿ ಫ್ರೆಂಡ್ಸ್, ಹುದ್ದೆಗಳ ವಿವರ ನೋಡೋಣ ಬನ್ನಿ ಫ್ರೆಂಡ್ಸ್. ಅಸಿಸ್ಟೆಂಟ್ ಅಂತ ಹೇಳಿ ಕೊಟ್ಟಿದ್ದಾರೆ, ರಾಜಭಾಷಾ ಅಂತ ಹೇಳಿ. ಈ ಹುದ್ದೆಗೆ 2 ಹುದ್ದೆಗಳು ಲಭ್ಯವಿದ್ದು, ಕನಿಷ್ಠ 60% ಅಂಕಗಳೊಂದಿಗೆ ಪದವಿ ಪೂರೈಸಿರಬೇಕು ಮತ್ತು 10 ಅಂಕಗಳ ಗಣಕದ ಮೇಲ್ಪಟ್ಟ ಸ್ಪರ್ಧೆ CGPA ಇರಬೇಕಂತ ಹೇಳಿ ಕೊಟ್ಟಿದ್ದಾರೆ ಫ್ರೆಂಡ್ಸ್. ಇಲ್ಲಿ ಟೈಪಿಂಗ್ ರೇಟಿಂಗ್ ಮೇಲೆ 25 ಶಬ್ದಗಳು ನಿಮಿಷ ಕೊಟ್ಟಿರ್ತಾರೆ. ಕಂಪ್ಯೂಟರ್ ಜ್ಞಾನ ಇರಬೇಕಂತ ಹೇಳಿ ಕೊಟ್ಟಿದ್ದಾರೆ. ಟೈಪಿಂಗ್ ಯಾರು ಕೋರ್ಸ್ ಮುಗಿಸಿರ್ತೀರಿ ಅಂತವರು ಅರ್ಜಿ ಸಲ್ಲಿಸಬಹುದಾಗಿರುತ್ತದೆ. ಅದೇ ರೀತಿ ಲಘು ವಾಹನ ಚಾಲಕ ಅಂತ ಹೇಳಿ ಕೊಟ್ಟಿದ್ದಾರೆ. ಒಟ್ಟು 5 ಹುದ್ದೆಗಳು ಲಭ್ಯವಿದ್ದು, 10ನೇ ತರಗತಿ ಪಾಸ್ ಮತ್ತು ಮಾನ್ಯತೆ ಪಡೆದ ಸಂಸ್ಥೆಯಿಂದ ಲಘು ವಾಹನ ಚಾಲನೆ ಪರವಾನಗಿ ಹೊಂದಿರತಕ್ಕಂಥದ್ದು ಅಂತ ಹೇಳ್ಕೊಟ್ಟಿದ್ದಾರೆ. ಇಲ್ಲಿ ಕನಿಷ್ಠ 3 ವರ್ಷ ಚಾಲನೆ ಅನುಭವ ಇದ್ದವರು ಅರ್ಜಿ ಸಲ್ಲಿಸಬಹುದಾಗಿರುತ್ತದೆ. ಅದೇ ರೀತಿ ವೇತನ ಶ್ರೇಣಿ 19,900 63,200 ಆಗಿರುತ್ತದೆ. ಅದೇ ರೀತಿ ಭಾರಿ ವಾಹನ ಚಾಲಕ ಅಂತ ಹೇಳ್ಕೊಟ್ಟಿದ್ದಾರೆ ಫ್ರೆಂಡ್ಸ್. ಒಟ್ಟು 5 ಹುದ್ದೆಗಳಿದ್ದು, 10ನೇ ತರಗತಿ ಪಾಸ್ ಆಗಿರಬೇಕು. ಭಾರಿ ವಾಹನ ಚಾಲನೆ ಪರವಾನಗಿ ಮತ್ತು ಸಾರ್ವಜನಿಕ ಸೇವಾ ಬ್ಯಾಡ್ಜ್ ಹೊಂದಿರಬೇಕು. ಕನಿಷ್ಠ 5 ವರ್ಷಗಳ ಚಾಲನೆ ಅನುಭವ ಹೊಂದಿರತಕ್ಕದ್ದು ಅಂತ ಹೇಳ್ಕೊಟ್ಟಿದ್ದಾರೆ ಫ್ರೆಂಡ್ಸ್. ವೇತನ ಶ್ರೇಣಿ 19,900 63,200 ಆಗಿರುತ್ತದೆ. ಮತ್ತೆ ಅದೇ ರೀತಿ ಅಗ್ನಿಶಾಮಕ ಹುದ್ದೆಗೆ 3 ಹುದ್ದೆಗಳು ಖಾಲಿ ಇದ್ದು, SSLC ಪಾಸ್ ಆಗಿರಬೇಕು. ಶಾರೀರಿಕ ಸಾಮರ್ಥ್ಯ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರ್ಬೇಕಂತ ಹೇಳಿ ಕೊಟ್ಟಿದ್ದಾರೆ ಫ್ರೆಂಡ್ಸ್. ವೇತನ ಶ್ರೇಣಿ 19,900 63,200 ಆಗಿರುತ್ತದೆ. ಅದೇ ರೀತಿ ಅಡುಗೆಗಾರ ಅಂತ ಹೇಳಿ ಕೊಟ್ಟಿದ್ದಾರೆ ಫ್ರೆಂಡ್ಸ್. ಕುಕ್ 1 ಹುದ್ದೆ ಲಭ್ಯವಿದ್ದು, SSLC ಪಾಸ್ ಆಗಿರಬೇಕು ಮತ್ತು ಅಡಿಗೆ ಮಾಡುವಲ್ಲಿ ಕನಿಷ್ಠ 5 ವರ್ಷಗಳ ಅನುಭವ ಇರುವವರು ಅರ್ಜಿ ಸಲ್ಲಿಸಬಹುದಾಗಿರುತ್ತದೆ. ಅಡುಗೆಗಾರ ವೇತನ ಶ್ರೇಣಿ ನೋಡೋಣ ಬನ್ನಿ ಫ್ರೆಂಡ್ಸ್. 19,900 63,200 ಆಗಿರುತ್ತದೆ. ಅರ್ಹತಾ ಮಾನದಂಡ ಅಂತ ಹೇಳ್ಕೊಟ್ಟಿದ್ದಾರೆ ಫ್ರೆಂಡ್ಸ್. ವಯೋಮಿತಿ ಇಸ್ರೋ ನಿಯಮಾನುಸಾರ ಅಭ್ಯರ್ಥಿಗಳ ವಯಸ್ಸು ಆಯಾ ಹುದ್ದೆಗಳಿಗೆ ತಕ್ಕಂತೆ ಅಂತ ಕೊಟ್ಟಿದ್ದಾರೆ ಫ್ರೆಂಡ್ಸ್. ಅದೇ ನೋಟಿಫಿಕೇಶನ್ ನೋಡಿ. ರೀತಿ ಆಯ್ಕೆ ಪ್ರಕ್ರಿಯೆ ನೋಡೋಣ ಬನ್ನಿ ಫ್ರೆಂಡ್ಸ್. ಈ ನೇಮಕಾತಿಯಲ್ಲಿ ಅಭ್ಯರ್ಥಿಗಳನ್ನು ಲಿಖಿತ ಪರೀಕ್ಷೆ ಮತ್ತು ಕೌಶಲ್ಯ ಪರೀಕ್ಷೆ ಅಂದ್ರೆ ಸ್ಕಿಲ್ ಟೆಸ್ಟ್ ಮೂಲಕ ಮತ್ತು ಶಾರೀರಿಕ ಸಾಮರ್ಥ್ಯ ಪರೀಕ್ಷೆ ಫೈರ್ಮನ್ ಹುದ್ದೆಗೆ ದಾಖಲಾತಿಗಳ ಪರಿಶೀಲನೆ ಮೂಲಕ ಆಯ್ಕೆ ಮಾಡಿಕೊಳ್ಳಲಾಗುತ್ತದೆ ಎಂದು ಕೊಟ್ಟಿದ್ದಾರೆ ಫ್ರೆಂಡ್ಸ್. ಅರ್ಜಿ ಶುಲ್ಕ ಯಾವುದೇ ಅರ್ಜಿ ಶುಲ್ಕ ಇರುವುದಿಲ್ಲ. ಅದೇ ರೀತಿ ಅರ್ಜಿ ಸಲ್ಲಿಕೆ ವಿಧಾನ, ಅಭ್ಯರ್ಥಿಗಳು ಇಸ್ರೋ VSSC ಅಧಿಕೃತ ವೆಬ್ಸೈಟ್ಗೆ ಹೋಗಿ ರಿಕ್ರೂಟ್ಮೆಂಟ್ ವಿಭಾಗದಲ್ಲಿ ಇಸ್ರೋ VSSC ನೇಮಕಾತಿ ಲಿಂಕ್ ಅನ್ನು ಆಯ್ಕೆ ಮಾಡಿಕೊಂಡು ಅರ್ಜಿ ನಮೂನೆಯಲ್ಲಿ ಭರ್ತಿ ಮಾಡಿ ಅಗತ್ಯ ದಾಖಲಾತಿಗಳೊಂದಿಗೆ ಅಪ್ಲೋಡ್ ಮಾಡಿ ಅರ್ಜಿ ಶುಲ್ಕ ಅಗತ್ಯವಿದ್ದಲ್ಲಿ ಪಾವತಿಸಿ ಅರ್ಜಿ ಸಲ್ಲಿಸಿ ಮತ್ತು ಪ್ರಿಂಟ್ಔಟ್ ತೆಗೆದುಕೊಳ್ಳಿ. ಪ್ರಮುಖ ದಿನಾಂಕಗಳು: ಅಧಿಸೂಚನೆ ಬಿಡುಗಡೆ ದಿನಾಂಕ 29/3/2025. ಅದೇ ಅರ್ಜಿ ಸಲ್ಲಿಸುವ ಪ್ರಾರಂಭ ದಿನಾಂಕ 1/4/2025. ಅದೇ ರೀತಿ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ 15/4/2025. ಹೆಚ್ಚಿನ ಮಾಹಿತಿಗಾಗಿ ಅಧಿಸೂಚನೆ ನೋಡಿ ಫ್ರೆಂಡ್ಸ್. ಈ ಮಾಹಿತಿ ಇಷ್ಟವಾದಲ್ಲಿ ನಮ್ಮ ಚಾನಲ್ಗೆ ಲೈಕ್ ಮಾಡಿ ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಧನ್ಯವಾದಗಳು.